ಆತ್ಮೀಯ ಭಾವಸಾರ್ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಮೈಸೂರಿನ ಭಾವಸಾರ್ ಕ್ಷತ್ರಿಯ ಬಂಧುಗಳು ಸೋಮವಾರ ಆಗಸ್ಟ್ 26 ಮತ್ತು ಮಂಗಳವಾರ ಆಗಸ್ಟ್ 27ರಂದು 2 ದಿನಗಳ ಕಾಲ ಶ್ರೀಕೃಷ್ಣ ಪಾಂಡುರಂಗ ವಿಠಲನನ್ನು ಭಕ್ತಿಯಿಂದ ಆರಾಧಿಸಿದರು. ಶ್ರೀಕೃಷ್ಣ ವಿಠಲ ನಾಮಸ್ಮರಣೆ ಮುಗಿಲು ಮುಟ್ಟಿತು. ಭಾವಸಾರ ಕ್ಷತ್ರಿಯರ ಆರಾಧ್ಯ ದೈವ ಶ್ರೀಕೃಷ್ಣ ಪಾಂಡುರಂಗ ವಿಠಲ. ಈತ ಶ್ರಾವಣ ಶುಕ್ಲ ಅಷ್ಟಮಿಯಂದು ಜನಿಸಿದ ಹಿನ್ನೆಲೆಯಲ್ಲಿ ಮೈಸೂರಿನ ಭಾವಸಾರ ಕ್ಷತ್ರಿಯ ಮಂಡಳಿ ಆಶ್ರಯದಲ್ಲಿ 2 ದಿನಗಳ ಕಾಲ ಕೃಷ್ಣ ಜನ್ಮಾಷ್ಟಮಿಯನ್ನು ವೈಭವದಿಂದ ಆಚರಿಸಲಾಯಿತು. ಶ್ರೀಕೃಷ್ಣನ ಜನನವಾಗಿದ್ದು ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ. ಹಾಗಾಗಿ ಶ್ರಾವಣ ಶುಕ್ಲ ಅಷ್ಟಮಿಯ ಮಧ್ಯರಾತ್ರಿ ಕೃಷ್ಣನಿಗೆ ಹೂಗೊಯ್ಯಾಲೆಯಲ್ಲಿಟ್ಟು ಜೋಗುಳ ಆಡಿ ಆತನಿಗೆ ಪ್ರಿಯವಾದ ನಾನಾ ಭಕ್ಷ್ಯ ಭೋಜನಗಳನ್ನು ನೈವೇದ್ಯಕ್ಕಿಟ್ಟು ವಿಶೇಷವಾಗಿ ಪೂಜಿಸಲಾಯಿತು. ಅಂದು ಸಂಜೆಯಿಂದಲೇ ಶ್ರೀ ಪಾಂಡುರಂಗ ವಿಠಲ ಸ್ವಾಮಿ ದೇವಸ್ಥಾನದಲ್ಲಿ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣನಿಗೆ ಚಿನ್ನದ ಕಿರೀಟ ತೊಡಿಸಿ ಮಾಡಲಾಗಿದ್ದ ವಿಶೇಷ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ನಂತರ ಪಾಂಡುರಂಗ ಭಜನಾ ಮಂಡಳಿಯಿಂದ ಪಂಡರಿ ಭಜನೆ ನಡೆಯಿತು. ಸರಿರಾತ್ರಿ ವೇಳೆಗೆ ಶ್ರೀಕೃಷ್ಣನಿಗೆ ಹಾಲಿನ ಅಭಿಷೇಕ, ವಿವಿಧ ಭಕ್ಷ್ಯಗಳ ನೈವೇದ್ಯ ನೆರವೇರಿಸಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಮಾರನೆಯ ದಿನ ಬೆಳಗ್ಗೆ ದೇವರ ಉತ್ಸವವು ಸಾಂಪ್ರದಾಯಿಕ ದಿಂಡಿ ಭಜನೆ ಸಹಿತ ಮೈಸೂರಿನ ರಾಜ ಬೀದಿಗಳಲ್ಲಿ ನೆರವೇರಿತು. ವಿಶೇಷ ಅಲಂಕೃತ ಆಕರ್ಷಕ ರಥದಲ್ಲಿ ದೇವರ ಉತ್ಸವ ಕಬೀರ್ ರಸ್ತೆಯಲ್ಲಿರುವ ಶ್ರೀ ಪಾಂಡುರಂಗ ವಿಠಲ ಸ್ವಾಮಿ ದೇವಸ್ಥಾನದಿಂದ ಹೊರಟು ಅಶೋಕ ರಸ್ತೆ, ದೊಡ್ಡ ಗಡಿಯಾರ ವೃತ್ತ, ಗಾಂಧಿ ವೃತ್ತ, ಹನುಮಂತರಾವ್ ರಸ್ತೆ, ಕಾಳಮ್ಮನ ಗುಡಿ ರಸ್ತೆ, ಅಕ್ಬರ್ ರಸ್ತೆ, ಅಶೋಕ ರಸ್ತೆ, ಕಬೀರ್ ರಸ್ತೆ ಮೂಲಕ ದಿಂಡಿ ಉತ್ಸವ ಮತ್ತೆ ದೇವಸ್ಥಾನಕ್ಕೆ ವಾಪಸ್ಸಾಯಿತು.
ಭಾವಸಾರ ಕ್ಷತ್ರಿಯ ಮಂಡಳಿ ಅಧ್ಯಕ್ಷ RV ಶಿವಾಜಿರಾವ್ ರಂಪುರೆ, ಪಾಂಡುರಂಗ ಭಜನಾ ಮಂಡಳಿ ಅಧ್ಯಕ್ಷ ಸುಭಾಷ್ ಪತಂಗೆ ನೇತೃತ್ವದಲ್ಲಿ ವಿಠಲ ಭಜನೆ ಗಮನ ಸೆಳೆಯಿತು. ಪುರುಷರು ಬಿಳಿ ಟೋಪಿ, ಬಿಳಿ ಬಟ್ಟೆಗಳನ್ನು ಧರಿಸಿದ್ದರೆ, ಮಹಿಳೆಯರು ಕೆಂಪು ಸೀರೆಗಳನ್ನು ಧರಿಸಿ ಸಮಾಜದ ಸಾಂಪ್ರದಾಯಿಕ ಪೇಟ ಧರಿಸಿ ಮೆರವಣಿಗೆಯಲ್ಲಿ ಸಾಗಿದರು. Hey!
ದೇವರಿಗೆ ಭಾವಸಾರ ಮಹಿಳೆಯರು ಆರತಿ ಬೆಳಗಿದರು. ಬಳಿಕ ದೇವರನ್ನು ದೇವಾಲಯದ ಆವರಣದಲ್ಲಿರಿಸಿ ವಿಶೇಷ ಪಂಡರಿ ಭಜನೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಅಖಿಲ ಭಾರತ ಭಾವಸಾರ ಕ್ಷತ್ರಿಯ ಮಹಾಸಭಾ ರಾಜ್ಯಾಧ್ಯಕ್ಷ ಶ್ರೀನಿವಾಸರಾವ್ ಪಿಸೆ ಮಾತನಾಡಿ, ಸಾವಿರಾರು ಜನ ಸೇರಿ ನಮ್ಮ ಭಾವಸಾರ ಬಂಧುಗಳು ನಮ್ಮ ಒಗ್ಗಟ್ಟು, ನಮ್ಮ ಏಕತೆ, ನಮ್ಮ ದೈವ ಭಕ್ತಿಯನ್ನ ಎಲ್ಲರ ಮುಂದೆ ನಾವು ತೋರಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಬಹಳ ಸಂತೋಷ ಪಡುವಂಥ ವಿಚಾರ. ಯಾಕಂತ ಹೇಳಿದ್ರೆ ಒಂದು ದೈವ ಕಾರ್ಯಕ್ರಮ ಒಂದು ಮಾಡೋದು ಒಂದು ಇದೆಯಲ್ಲ, ಅದು ಒಂದು ಸಂಪ್ರದಾಯದಂತೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮೈಸೂರಿನ ಭಾವಸಾರ ಕ್ಷತ್ರಿಯ ಜನಾಂಗದ ಎಲ್ಲ ಆತ್ಮೀಯ ಬಂಧುಗಳು. ಈ ಥರ ಒಂದು ಕಾರ್ಯಕ್ರಮ ಎಲ್ಲ ಕಡೆನೂ ನಡಿಬೇಕು. ನಾನು ಇವತ್ತು ಸುಮಾರು ಒಂದು 3-4 ಕಡೆ ಓಟ್ ಬಂದೆ, ಆದರೂ ಅಲ್ಲಲ್ಲಿ ಸ್ವಲ್ಪ ಜನ ಇದ್ದಾರೆ. ಆದರೆ ಇವತ್ತು ಮೈಸೂರಲ್ಲಿ
ಈ ಒಗ್ಗಟ್ಟು, ಈ ಏಕತೆ, ಈ ಏಕಾಗ್ರತೆ ಇದೆಯಲ್ಲ, ಇದು ಬಹಳ ನಿಜಾಲು ಮೆಚ್ಚೋ ಅಂತ ಒಂದು ಸಭೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನಿಜಾಲು ಮೈಸೂರಲ್ಲಿ ನಮ್ಮ ಆಷಾಢ ಏಕಾದಶಿ ಇರ್ಬೋದು, ನಮ್ಮ ವಿಠಲ ರುಕ್ಮಿಣಿಯ ಒಂದು ಆರಾಧನೆ ಇರ್ಬೋದು, ಪಾರಾಯಣ ಇರ್ಬೋದು, ಎಲ್ಲನೂ ಒಂದು ಶಿಸ್ತು, ಒಂದು ಕ್ರಮಬದ್ಧವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಸಂಪ್ರದಾಯ ಹಿಂಗೆ ಮುಂದುವರಿಬೇಕು ಅಂತ ನನ್ನ ಒಂದು ಆಸೆ. ಯಾಕಂತ ಹೇಳಿದ್ರೆ ನಮ್ಮ ಭಾವಸಾರ ಬಂಧುಗಳಿಗೆ ನಾನು ಈ ಒಂದು ಮಾತು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ನಮ್ಮ ಸಂಪ್ರದಾಯ, ವಾರಿಕರು ನಮ್ಮ ಸಂಪ್ರದಾಯ. ಈ ಸಂಪ್ರದಾಯನ ಉಳಿಸ್ಬೇಕು, ಬೆಳೆಸಬೇಕು. ಅದಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳನ್ನು ಸಹ ವಾರಿಕರ ಸಂಸ್ಥಾ ಇದರಲ್ಲಿ ಏನಿದೆ ಅಭಂಗಗಳನ್ನ ಪಠಣೆ ಮಾಡೋದು, ಈ ಥರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸ್ವಯಂಕೃತವಾಗಿ ಅವರು ಪಾಲ್ಗೊಳ್ಳುವಂಥ ಒಂದು ಚೈತನ್ಯವನ್ನು ನೀಡುವಂಥದ್ದು, ಜೀವಂತ ಒಂದು ಕಾರ್ಯಕ್ರಮನ ಪೋಷಕರು ಮಾಡಬೇಕು. ಪೋಷಕರು ಮಾಡಿದ್ರೆ ಈ ನಮ್ಮ ವಾರಿಕ ಸಂಪ್ರದಾಯ ಉಳ್ಕೊಳ್ಳುತ್ತೆ. ಇಲ್ಲಾಂದ್ರೆ ನನ್ನಂದಾಜು ಬರೋ ಜನ್ರೇಷನ್ಗೆ ಅಲ್ಲಲ್ಲೇ ಕಟ್ಟಾಗೋಗ್ಬಿಡುತ್ತೆ. ನಾವು ಎಷ್ಟೇ ವಿದ್ಯಾವಂತರಾದರೂ ನಾವು ಭಗವಂತನ ಪಾದಕ್ಕೆ ನಿಲೇಬೇಕು. ಆ ಭಗವಂತನ ಪಾದಕ್ಕೆ ಮಣಿಬೇಕಾದ್ರೆ ಯಾವ ಮುಖಾಂತರ ನಾವು ಮಾಡೋಂಥ ನಮ್ಮ ಸಂಪ್ರದಾಯ ಏನಿದೆ, ವಾರಿಕರ ಸಂಪ್ರದಾಯ, ಆ ಅಭಂಗಗಳನ್ನ ಓದ್ತಾ, ಪಠಿಸ್ತಾ, ಧ್ಯಾನಿಸ್ತಾ ಆ ಭಗವಂತನಲ್ಲಿ ನಾವೆಲ್ಲರೂ ಶರಣಾಗಬೇಕು. ಅವಾಗ ಆ ಭಗವಂತ ನಮ್ಮ ಒಂದು ಆ ಭಗವಂತ ನಮಗೆ ಒಂದು ಶ್ರೇಯಸ್ಸನ್ನು ಕೊಡ್ತಾನೆ ಅಂತ ಹೇಳ್ತಾ 88ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಗಳು 2 ದಿನಗಳು ನಡೆದು ಮೈಸೂರು ಭಾವಸಾರ ಕ್ಷೇತ್ರೀಯ ಮಂಡಳಿ ಅಧ್ಯಕ್ಷ RV ಶಿವಾಜಿರಾವ್ ರಂಪುರೆ, ಗೌರವ ಕಾರ್ಯದರ್ಶಿ S ರಾಕೇಶ್ ನಾಯಕ್ ಅವರ ನೇತೃತ್ವದಲ್ಲಿ ನಡೆದು ಮಂಡಳಿಯ ಭಾವಸಾರ ಕ್ಷೇತ್ರೀಯ ಸಮಾಜದ ವಿವಿಧ ಅಂಗಸಂಸ್ಥೆಗಳ ಪ್ರಮುಖರು ಭಾಗವಹಿಸಿದ್ದರು. ನಿರ್ದೇಶಕರಾದ NG ಬಾಲಾಜಿರಾವ್ ನಾಯಕ್, ಸಹ ಕಾರ್ಯದರ್ಶಿ PS ಶ್ರೀನಿವಾಸ್ ಪತಂಗೆ, P ನಾಗರಾಜ್ ಪತಂಗೆ, TG ಕೇಶವರಾವ್ ತೇಲ್ಕರ್, B ತೇಲ್ಕರ್ ಬಾಲಾಜಿ, PG ಚಂದ್ರಶೇಖರ ಪತಂಗೆ, KP ಗಂಗಾಧರ ಕುತ್ನಿಕರ್, MP ಉಮಾಶಂಕರ್ ಮಹೇಂದ್ರಕರ್, A ಜಯಕುಮಾರ್ ಲಾಳಿಗೆ, MB ರಮೇಶ್ ರಂಪೂರೆ, ಲಕ್ಷ್ಮೀನಾರಾಯಣ ಉಂಡಾಳೆ, S ಶಶಿಕುಮಾರ್ ಮಹೇಂದ್ರಕರ್, NR ರಮೇಶ್ ನಾಜರೆ, NR ಅಶೋಕ್ ನಾಜರೆ, LN ಮೋಹನ್ ಲಾಲೆ ಅಲ್ಲದೆ ಸಮಾಜದ ಇತರ ಅಂಗಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ಸಹಕಾರ ನೀಡಿದ ಮಂಡಳಿಯ ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ವಿವಿಧ ಅಂಗಸಂಸ್ಥೆಗಳ ಪದಾಧಿಕಾರಿಗಳಿಗೆ ಮಂಡಳಿ ಅಧ್ಯಕ್ಷ RV ಶಿವಾಜಿರಾವ್ ರಂಪುರೆ ಕೃತಜ್ಞತೆ ಸಲ್ಲಿಸಿದ್ದಾರೆ. Please subscribe, like, share and comment.